ದೇವ್ರು ಮನುಷ್ಯನ್ ಕ್ರಿಯೇಟ್ ಮಾಡ್ದ. ಕರೆಕ್ಟ್ ತಾನೆ? ಅಲ್ಲ ಕರೆಕ್ಟ್ ತಾನೆ? ಕರೆಕ್ಟ್. ಮನುಷ್ಯ ದೇವ್ರು ಕೊಟ್ಟಿರೋ ತಲೆ ಉಪಯೋಗಿಸ್ಕೊಂಡು ಇನ್ನು ಏನೇನೋ ಕ್ರಿಯೇಟ್ ಮಾಡ್ದ. ಕರೆಕ್ಟ್ ತಾನೆ? ಕೂತಲ್ಲಿಂದ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ರಿಮೋಟ್ ಕಂಟ್ರೋಲ್ ಕಂಡಿಡ್ದ. ಆದ್ರೆ ಅವನೇ ಅವ್ನು ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ. ಎಂತ ಮಾತು ಹೇಳ್ಬಿಟ್ರಿ ಗುರುವೆ. ಅದೇ ಈಗ ನೀವೇ ಬರ್ತೀರಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಕೈ ಮೀರಿ ಹೋಗೋ ಪರಿಸ್ಥಿತಿ ಬಂದ್ರೆ ನಿಮ್ ಥರ ಒಳ್ಳೆ ಮನ್ಸಿರೋ ವ್ಯಕ್ತಿ ಸಿಗ್ತಾರೆ ಅಂತ ನಂಬಿಕೆ ಇದೆ. ನಾನ್ ಟೆನ್ಷನ್ ತಗೊಳಲ್ಲ. ಆದ್ರೆ ಈ ಹುಡುಗರ್ ಪಾಡ್ ನೋಡು, ತುಂಬಾ ಆರಾಮು. ಎಷ್ಟ್ ಗಂಟೆಗೆ ಬೇಕಾದ್ರೂ ಮನೆಗೆ ಬರ್ತಾರೆ, ಎಷ್ಟ್ ಗಂಟೆಗೆ ಬೇಕಾದ್ರೂ ಮನೆಯಿಂದ ಹೋಗ್ತಾರೆ, ಯಾರು ಕೇಳೋರಿಲ್ಲ. ಫುಲ್ ಫ್ರೀಡಮ್ ಅಲ್ಲ? ಫ್ರೀಡಮ್ ತುಂಬಾ ಮೇಲ್ ಕರ್ಕೊಂಡು ಹೋಗುತ್ತೆ ಸತ್ಯ. ಅದರಲ್ಲಿಂದ ಬಿದ್ದಾಗ್ಲೇ ಗೊತ್ತಾಗೋದು ಫ್ರೀಡಮ್ ಎಲ್ಲ ಅಲ್ಲ ಅಂತ. ವೆಲ್ ಸೆಟ್. ನೀನ್ ಜಾಸ್ತಿ ಮಾತಾಡದೇ ಇದ್ರು ನಿನ್ ಮಾತಲ್ಲಿ ದಮ್ ಇದೆ. ನೀ ತುಂಬಾ ಸ್ಟ್ರಾಂಗ್ ವಿಲ್ಡ್ ಪರ್ಸನ್ ಅಲ್ಲ? ಹೋಗ್ತಾ ಇದೀನಿ ಅಂತ ಹೇಳ್ದೇನೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಹೋಗ್ಲೇಬೇಕಾ? ನಾನ್ ನಿಂಗೋಸ್ಕರ ಕಾಯ್ತೀನಿ ಅಂದ್ರೆ ಮತ್ತೆ ಬರ್ತ್ಯಾ? ಯಾಕೆ ಇನ್ನೂ ಮಾತಾಡ್ತಾ ಇಲ್ಲ ಸಿದ್ದು? ನಿನ್ನೆವರೆಗೂ ಸರಿ ಇದ್ದೆ. ನಾನೇನಾದ್ರೂ ತಪ್ಪು ಮಾಡದ್ನಾ? ಇಲ್ಲ. ಮತ್ತ್ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಕ್ಕೇನಿಲ್ಲ. ನಾನ್ ನಂಬೋದಿಲ್ಲ. ಹೇಳಕ್ ತುಂಬಾನೇ ಇದೆ, ಆದ್ರೆ ನೀನ್ ಮಾತಾಡ್ತಾ ಇಲ್ಲ. ನಿನ್ ಮನ್ಸಲ್ಲಿ ಏನಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ನನ್ನ ಮನ್ಸಲ್ಲಿ ಏನಿಲ್ಲ. ಸುಳ್ಳು. ಕೆಲವು ಫೀಲಿಂಗ್ಸ್ನ ಹೇಳ್ಕೊಳ್ದೇ ಇರ್ಬೋದು, ಆದ್ರೆ ಮುಚ್ಚಿಡೋದಕ್ಕಾಗೋದಿಲ್ಲ. ನನ್ ಮುಖ ನೋಡಿ ಹೇಳು, ನಿನ್ ಮನ್ಸಲ್ಲಿ ಏನಿಲ್ಲ ಅಂತ. Look at me, ಸಿದ್ದು. ಹ್ಯಾಪಿ ಬರ್ತ್ಡೇ. ಮತ್ತೆ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಡ ಸಿದ್ದು. ನಿನ್ ಮನ್ಸಲ್ಲಿ ಏನಿದೆ ಅಂತ ನಿನಗೆ ಹೇಳಕ್ ಆಗದೆ ಇರ್ಬೋದು, ಆದ್ರೆ ನನ್ ಮನ್ಸಲ್ಲಿ ಏನಿದೆ ಅಂತ ನಾನೇ ಹೇಳ್ತೀನಿ ಕೇಳು. ಐ ಲವ್ ಯು. ಡು ಯು ಲವ್ ಮೀ? ನೋ. ಸಿದ್, ಆ ಹುಡುಗಿ ಕಣ್ಣಲ್ಲಿ ಜಾಸ್ತಿನೇ ಹುಚ್ಚು ಕಾಣಿಸ್ತಾ ಇದೆ, ಸ್ವಲ್ಪ ಹುಷಾರು. ಹಲೋ, ಯಾವ ಹುಡುಗಿ ಹುಚ್ಚಿಲ್ಲ? ನಿನ್ಗೆ ಅವಳು ಇಷ್ಟ ಆದ್ಲಾ? ಓಕೆ, ಅದನ್ನ ಹೇಳ್ಬಿಡ್ಬೇಕಿತ್ತು. ವಾಟ್? ನಂಗೆ ಇಷ್ಟ ಇಲ್ಲ ಅಂತ. ಯಾವ್ದೇ ಹುಡುಗಿ ನಮ್ಮನ್ ಬಂದ್ ಪ್ರೀತಿಸ್ತೀನಿ ಅಂದಾಗ ವಿ ಶುಡ್ ಸೇ ನೋ. ಯಾವಾಗ್ಲೂ ಎಸ್ ಅಂತ ಹೇಳಿ ಅವ್ರನ್ನ ಸಂತೋಷ ಪಡಿಸೋದೇ. ಬೈ ದ ವೇ, ನಾವ್ಯಾವತ್ತು ಜಗತ್ತಿಂದ ಇರಬಾರ್ದು. ಮತ್ತೆ ಜಗತ್ತು ನಮ್ಮ ಹಿಂದೆ ಇರ್ಬೇಕು. ಹುಚ್ಚ ಗಡ್ಡ ಮೀಸೆ ಇನ್ನು ನೆಟ್ಟಿಗೆ ಬೆಳ್ದಿಲ್ಲ, ಆಗ್ಲೇ ಸೂಸೈಡ್ ಮಾಡ್ಕೊಳಕ್ ಹೊರಟಿದ್ಯಾ? ಗಡ್ಡ ಮೀಸೆ ಬೆಳ್ದಿದೆ ಕಣೆ. ಬೆಳ್ದಿದ್ರೇನಂತೆ? ಬುದ್ಧಿ ಇಲ್ಲ ನಿನ್ಗೆ? ಯಾಕೇನಾಗ್ತಾ ಇದೀರಾ?
ನನ್ಗೆ ಗೊತ್ತಾಯ್ತು ಅನ್ಕೋತಾ ಇದ್ಯಾ? ನನ್ಗೆಲ್ಲ ಗೊತ್ತಾಗತ್ತೆ. ಮುಖ ನೋಡೆಲ್ಲ ಹೇಳ್ತೀನಿ. ನಿನ್ ಲೈಫಲ್ಲಿ ಏನ್ ಪ್ರಾಬ್ಲಮ್? ಲೈಫಲ್ಲಿ ಡಿಸಪಾಯಿಂಟ್ಮೆಂಟ್ ಅಥವಾ ಲವ್ ಫೇಲ್ಯೂರಾ? ಲೈಫಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಿದ್ರೆ ಗಂಡ್ಸ್ ತರ ಫೈಟ್ ಮಾಡೋದನ್ ಕಲಿ. ನಿನ್ ತೊಂದ್ರೆಗಳನ್ನ ಎದುರ್ಸು. ಗಂಡ್ಸಾಗ್ ಹುಟ್ಟಿದಕ್ಕೂ ಸಾರ್ಥಕ ಆಗತ್ತೆ. ಲವ್ ಫೇಲ್ಯೂರ್ ಆಗಿದ್ರೆ ಈ ದೇವದಾಸ್ ಗೆಟಪ್ ಎಲ್ಲ ಬಿಟ್ಟು ಲೈಫಲ್ಲಿ ಬದುಕೋದನ್ ಕಲಿ. ನಿಂಗೇನ್ ಅನ್ಸುತ್ತೆ? ನೀನ್ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಹುಡುಗಿ ಓಡ್ ಬರ್ತಾಳೆ ಅನ್ಕೊಂಡಿದ್ಯಾ? ಏನಿಲ್ಲ, ಅದೆಲ್ಲ ಹಳೆ ಸ್ಟೈಲು, ಸ್ಟುಪಿಡ್ ಗುಳ್ಳು. ನಿನ್ ಲೈಫ್ ಪ್ರಾಬ್ಲಮ್ಸ್ ನ ಅವ್ಳು ಹಂಚ್ಕೊಳಕ್ ಇಷ್ಟ ಪಡ್ಲಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಸಿಗ್ತಾಳೆ. ಸಮನ್ ಬೆಟರ್. ನೀನ್ ಕಾಯ್ಬೇಕು. ಜೀವನದಲ್ಲಿ ಪ್ರೀತಿ ಒಂದೇ ಒಂದ್ಸಲ ಬರುತ್ತೆ ಅನ್ಕೊಂಡಿದ್ರೇನೆ ಇಂಥ ಡಬ್ಬ ಐಡಿಯಾಗಳು ಬರುತ್ತೆ ಸೂಸೈಡ್ ಮಾಡ್ಕೊಳಕ್ಕೆ. ಏನಕ್ಕೆ ಲುಕ್ ಕೊಡ್ತಾ ಇದ್ಯಾ ನೀನು? ಕಣ್ ಕಿತ್ತಾಕ್ಬಿಡ್ತೀನಿ. ಇಲ್ಲಿಂದ ಸೂಸೈಡ್ ಮಾಡ್ಕೊಂಡ್ರೆ ನೀನ್ ಸ್ವರ್ಗಕ್ಕೆ ಹೋಗ್ತೀನಿ ಅನ್ಕೊಂಡಿದ್ಯಾ? ಬದ್ನೇಕಾಯ್, ಇಲ್ಲೇ ಎಲ್ಲೋ ಪಾಕಿಸ್ತಾನ್ ಚೈನಾದಲ್ಲಿ ಹುಟ್ಬೇಕಾಗತ್ತೆ. ಶಟ್ ಅಪ್. ಮಾತಾಡಿದ ತಕ್ಷಣ ಎಲ್ಲ ಗೊತ್ತಾಗತ್ತೆ, ನನಗೆಲ್ಲ ಗೊತ್ತಾಗತ್ತೆ ಅಂತಿರಲ್ಲ. ಏನ್ರಿ ಗೊತ್ತಾಗತ್ತೆ ಬದ್ನೇಕಾಯ್ ನಿಮ್ಗೆ? ಅಲ್ಲಿ ಹಿಲ್ ಟಾಪ್ ಅಲ್ಲಿ ಇಟ್ಕೊಂಡು ಕೆಳಗೆ ನೋಡ್ತಾ ಇದ್ದು ಡೆತ್ ಕಾಣ್ತಾ ಇರಲ್ಲ ಅಂತ ಬಗ್ ನೋಡ್ತಾ ಇದ್ದೆ ಅಷ್ಟೇ. ನಾನು ಸೂಸೈಡ್ ಮಾಡ್ಕೊಂಡು ಅಂತಾರ ಕಾಣ್ತಾ ಇದ್ದೆ ನಾನು. ಅಲ್ಲಿ ನೀರೊಳಗೆ ಹೋಗ್ತಾ ಇರಲಿಲ್ಲ, ಕಾಲ್ ತಣ್ಣಗಿರ್ಲಿ ಅಂತ ನೀರೊಳಗೆ ನಿಂತ್ಕೊಂಡಿದ್ದೆ ಅಷ್ಟೇ. ನೀರಲ್ಲಿ ಧುಮ್ಕಿ ಸಾಯಕ್ಕಲ್ಲ. ಇಲ್ಲಿ ಕುಡಿತಾ ಇರೋದು ಟೀ. ಡೂ ಯು ಅಂಡರ್ಸ್ಟ್ಯಾಂಡ್? ಟೀ ಅದ್ರೊಳಗೆ ಹಾಕ್ತಾ ಇರೋದು ಶುಗರ್ ಫ್ರೀ, ನಾಟ್ ಪಾಯ್ಸನ್. ಏನ್ ನೋಡೋರೆಲ್ಲ ಬರೀ ನಿಮಗೆ ಸೂಸೈಡ್ ಮಾಡ್ಕೊಂಡೋ ಥರನೇ ಕಾಣ್ತಾರ. ಫ್ಲೈಟಲ್ಲಿ ನನ್ನ ಕತೆ ಒಂದು ಸೂಸೈಡ್ ಪಾಯಿಂಟಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದಾಗ ನೀನು ನನಗೊಂದು ಮಾತು ಹೇಳಿದ್ದೆ. ಏನು ಗುರುವೇ, ನಾನು ನಿಮಗೆ ಕತೆ ಬಿಗಿನಿಂಗ್ ಕೇಳಿದ್ರೆ ನೀವು ಡೈರೆಕ್ಟಾಗಿ ಕ್ಲೈಮ್ಯಾಕ್ಸ್ಗೆ ಹೊಟ್ಟೋದ್ರಲ್ಲ ಅಂತ. ಜ್ಞಾಪಕ ಇದೆಯಾ? ಯಾ ಯಾ, ನನಗೀಗ ಅರ್ಥ ಆಗ್ತಾ ಇದೆ. ನನ್ನ ಕಥೆಯಲ್ಲಿ ಬರೀ ಕ್ಲೈಮ್ಯಾಕ್ಸ್ ಇತ್ತು, ಸ್ಟೋರಿನೇ ಇರಲಿಲ್ಲ ಅಂತ. ಸ್ಟೋರಿ ಯಾವತ್ತೂ ಇರಲಿಲ್ಲ ಅದೇ. ಎನಿವೇಸ್, ನನ್ನ ಕ್ಲೈಮ್ಯಾಕ್ಸ್ನ ಸೆಲೆಬ್ರೇಟ್ ಮಾಡೋಣ. ನಾವು ತುಂಬಾ ಪ್ರೀತಿಸೋರ್ದು ಫೋಟೋ ಯಾಕೆ ಇಟ್ಕೋಬೇಕು ಹೇಳಿ? ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಹಾಗೇ ನೆನೆಸ್ಕೊಂಡ್ರೆ ಸಾಕು, ಅವರೇ ಕಣ್ಣೆದುರುಗಡೆ ಬಂದು ನಿಂತಾಗಿರುತ್ತೆ. ಐ ಆಮ್ ಸೋ ಹ್ಯಾಪಿ ಟು ಸಿ ಯು. ನೀ ನನ್ನ ಹುಡ್ಕೊಂಡು ನೋಡಕ್ ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ಹಾಗೆ ಗೊತ್ತಿತ್ತು. ಥ್ಯಾಂಕ್ಸ್. ಬಳೆ ಮರ್ತು ಹೋಗಿದ್ರೆ ಅದನ್ನು ಕೊಟ್ಟು ಹೋಗೋಣ ಅಂತ ಬಂದೆ. ಬಳೆ ಒಂದೇನ ಕಾರಣ ಬರೋದಿಕ್ಕೆ? ಅದೇ ನಿಮ್ಮ ಅಜ್ಜಿಯವರು ಬಹಳ ಪ್ರೀತಿಯಿಂದ ಕೊಟ್ಟಿದ್ದು ಅಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಸೊ ಅದು ಒಂದೇನ ಕಾರಣ? ಹಾಗಲ್ಲ. ಹಾಗಲ್ಲ ಅಂದ್ರೆ ಮತ್ತಿನ್ ಹೇಗೆ? ಎಕ್ಸ್ಪ್ಲೇನ್ ಮಾಡು. ನಂಗೆಲ್ಲ ಗೊತ್ತಾಗತ್ತೆ. ಎಕ್ಸ್ಪ್ಲೇನ್ ಮಾಡಕ್ಕಾಗದೇ ಇರೋದು ಕೂಡ. ನಾನು ಮೊದ್ಲಿಂದಾನು ಹೀಗೆ ಅಲ್ಲ. ನೀನು ಉತ್ತರ ಆದ್ರೆ ನಾನು ದಕ್ಷಿಣ, ನೀನೇನೋ ಅನ್ಕೋತೀಯ, ನಾನು ಇನ್ನೇನೋ ಅನ್ಕೋತೀನಿ. ನಾನೊಂದ್ ಥರ ಅಲ್ಲ. ನಾನಿನ್ ತುಂಬಾ ಸಿಲ್ಲಿ ಹುಡುಗಿ ಅನ್ನಿಸ್ತೀನ? ಇಲ್ಲ. ಮತ್ತಿನ್ ಹೇಗೆ? ನಿಂಗೆ ನಾನು ಯಾವ ಥರ ಹುಡುಗಿ ಅನ್ನಿಸ್ತೀನಿ? ಸದ್ಯಕ್ಕೆ ಬಳೆ ಮರ್ತು ಬಂದಿರೋ ಹುಡುಗಿ ಅನ್ನಿಸ್ತದೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳು, ಬಳೆ ಮಾತ್ರ ಕಾರಣ ಅಂತ. ಕನ್ಫ್ಯೂಸ್ ಆಗ್ತಾ ಇದೆಯಾ? ಒಪ್ಕೊ ಮತ್ತೆ. ಬಳೆ ಕೊಡಕ್ಕ ಅಥವಾ ಬಳೆ ತೊಡ್ಸಕ್ಕ? ರಿಲ್ಯಾಕ್ಸ್. ಹೇಗ್ ಬೆವರ್ತಾ ಇದೀಯ ನೀನು? ವೆರಿ ಫನಿ. ಮತ್ತೆ ಮರೆಯಕ್ಕೆ ಮುಂಚೆ ತಗೊಂಬಿಡಿ. ಥ್ಯಾಂಕ್ ಯು, ಸೋ ಸ್ವೀಟ್. ದಟ್ಸ್ ಓಕೆ. ನೈಸ್ ಟೀ. ಯು ಮೀನ್ ಕಾಫಿ? ಪಾಪ ಟೆನ್ಷನಲ್ಲಿ ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ. ವಾಟ್ ಎವರ್. ಥ್ಯಾಂಕ್ಸ್ ಫಾರ್ ದ ಕಾಫಿ. ಬರ್ತೀನಿ ನಾನು. ಎಲ್ಲಿಗೆ? ಹೊರಡ್ಬೇಕು, ನಂಗೆ ಬಸ್ ಇದೆ. ವೆರಿ ಫನಿ. ಇಷ್ಟು ದೂರ ಬಂದ್ಬಿಟ್ಟು ಮನೆಗೆ ಬರ್ದೆ ಹೋಗ್ತೀಯಾ? ಮನೆಗೆ ಬಂದು ಎಲ್ಲರನ್ನೂ ಮೀಟ್ ಮಾಡಬೇಕು. ಬರ್ತಾ ಇದೆ. ಹ್ಯಾವ್ ಟು ಗೋ. ಕೆಲಸ ಇದೆ. ಇದು ನನ್ನ ಏರಿಯಾ.
ನಾನ್ ಹೇಳ್ದಂಗ್ ನಡೆಯತ್ತೆ. ಓಕೆ? ಇದನ್ ಕಾಪಾಡಕ್ಕೆ ಗೂಳಿ ಬೇಕಾಗಿಲ್ಲ, ನಾನಿದ್ದೀನಿ. ಜಸ್ಟ್ ಕಮ್. ಒಂದ್ ಮಾತಂತೂ ನಿಜ ಆದಿ, ಯಾರು ಜಾಸ್ತಿ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೋ ಅವರೇ ಎಲ್ಲೋ ತುಂಬಾ ಆಳದಲ್ಲಿ ಪ್ರೀತಿನ ಮಾತ್ರ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ನಿಜ. ಪ್ರೀತಿ ಯಾವಾಗ ಹುಟ್ಕೊಳ್ಳುತ್ತೆ ಅಂತ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಒಂದಿನ ಗೊತ್ತಾಗುತ್ತೆ ಪ್ರೀತಿ ಆಗಿ ಹೋಗಿದೆ ಅಂತ. ಬಾನಲ್ಲಿ ಹಕ್ಕಿಯ ಮೀರಿ ಹಾರುವ ಆಸೆ ಕಂಡೆ, ತಂಪಾದ ಮಂಜಿನ ಹನಿಯ ಮುತ್ತಿಕ್ಕೋ ಆಸೆ ಕಂಡೆ, ಪಯಣಕ್ಕೆ ಸವಿಯ ಸ್ನೇಹ ಸಿಕ್ಕಿದೆ ಇಲ್ಲಿ, ದೂರಿದೆ ನನ್ನ ಹೃದಯ ಬಾನಿನಲ್ಲಿ, ಕಣ್ಣಿಗೆ ಹಚ್ಚಿದೆ ನೀ ಪ್ರೇಮದ ಬಣ್ಣ, ಹೀಗೆ ಜಸ್ಮಾತ್ ಮಾತಲ್ಲಿ. ಲಿಸನ್ ಟು ಮೀ. ನನಗೆ ನಂದೇ ಆದಂತ ಒಂದು ಫ್ರೀಡಮ್ ಇದೆ. ಹೋದಲ್ಲೆಲ್ಲ ನಿನ್ನ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ನನಗೆ. ಓಕೆ, ಅಂಡರ್ಸ್ಟ್ಯಾಂಡ್? ಅದಕ್ಕೆ ನಿನಗೆ ಏನ್ ಮಾಡ್ಬೇಕು ಅಂದ್ರೆ, ಅರ್ಥ ಮಾಡ್ಕೊಂಡು ನಿನ್ ಜೊತೆ ಜೀವನ ಮಾಡ್ಬೇಕು, ಅಷ್ಟೇ ತಾನೆ? ವಾಟ್? ಸೇತ್, ಲಿಸನ್, ನೀನಾಗೆ ಬಂದು ನನಗೆ ಐ ಲವ್ ಯು ಹೇಳಿದ್ದೆ ಹೊರತು ನಾನಲ್ಲ. ಗಾಟ್ ಇಟ್? ಹಾಗೆ ಹೇಳಿದ ತಕ್ಷಣ ಎಲ್ಲಿದ್ರು ಅಲ್ಲಿ ಬರೋದು, ಎಲ್ಲಂದ್ರಲ್ಲಿ ಕಾಣಿಸ್ಕೊಳ್ಳೋದು ಮಾಡಬೇಡ. ದಿಸ್ ಇಸ್ ಮೈ ಲೈಫ್. ಇದನ್ನ ಹೇಗೆ ಲೀಡ್ ಮಾಡಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ, ನೀನಲ್ಲ. ಓಕೆ? ಸರಿ. ಕ್ಯಾನ್ ಐ ಗೋ ನೌ? ಯಾ. ನೀನ್ ಇದ್ಯಾವ್ದನ್ನೂ ಸೀರಿಯಸ್ ಆಗಿ ಹೇಳ್ತಾ ಇಲ್ಲ ಅಂತ ನನ್ಗೆ ಗೊತ್ತು. ಐ ನೋ ಯು ಲವ್ ಮಿ ಅ ಲಾಟ್. ಐ ಡೋಂಟ್. I don't. ಸಿದ್, Okay? Now listen to me carefully. ನಾನು ಯಾರನ್ನು ನನ್ನ ಲವ್ ಮಾಡಿ ಅಂತ ಎನ್ಕರೇಜು ಮಾಡಿಲ್ಲ, ಮಾಡ್ತೀನಿ ಅಂತ ಬಂದವ್ರನ್ನ ಡಿಸ್ಕರೇಜು ಮಾಡಿಲ್ಲ. ಓಕೆ, ಆದಷ್ಟು ದಿನ ಒಟ್ಟಿಗಿರ್ತೀನಿ ಅಷ್ಟೇ. ದಟ್ಸ್ ಇಟ್. ಲಿಸನ್ ಯು ಲಿಸನ್ ಟು ಮೀ. ಹೇಳಿದನ್ ಕೇಳು. ಆದಷ್ಟು ದಿನ ಇದ್ದಷ್ಟು ದಿನ ಎಂಜಾಯ್ ಮಾಡ್ಕೊಂಡು ಹ್ಯಾಪಿಯಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಹೊರತು ಆಲ್ ದಿಸ್ ಬಾಂಡಿಂಗ್ಸ್ ಇದೆಲ್ಲ ಬೇಕಾಗಿಲ್ಲ ನನಗೆ. ಲಿಸನ್ ಟು ಮೀ. ಲಿಸನ್ ಓಕೆ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಲಿಸನ್ ಟು ಮೀ. ನನಗೆ ನಿನ್ನಂತ ಇನ್ನು ತುಂಬಾ ಜನ ಫ್ರೆಂಡ್ಸ್ ಇದಾರೆ ಹೊರಗಡೆ. ಎಲ್ಲರೂ ಈ ತರ ಬಾಂಡಿಂಗ್ಸ್ ಇಟ್ಕೊಂಡಿಲ್ಲ, ಅಥವಾ ಎಲ್ಲರೂ ಬಂದು ಈ ತರ ಅಟ್ಯಾಚ್ ಆಗಲ್ಲ. ನನಗೆ ಕಟಕಕ್ಕಾಗಲ್ಲ. ಲಿಸನ್ ಟು ಮೀ. ಐ ಲವ್ ಯು ಅಂತ ಹೇಳಿದ್ದು ನಾನು ಆ ಕ್ಷಣಕ್ಕೆ, ಆ ಮೂಮೆಂಟ್ಗೆ, ಲೈಫ್ ಟೈಮ್ಗಲ್ಲ. ಓಕೆ? ಬಟ್ ಸಿದ್, ಲಿಸನ್. ಲೆಟ್ ಮಿ ಗೋ. ತಮಾಷೆಗೋದು ಹೇಳ್ಬೇಡ ಸರ್. ರಿಲ್ಯಾಕ್ಸ್. ಓಕೆ? ನಾವೆಲ್ಲದನ್ನು ಇಷ್ಟರಲ್ಲೇ ಮಿಸ್ ಮಾಡ್ಕೊಳ್ಳೋದು. ಆದರೆ ಹೋಗ್ತಾ ಹೋಗ್ತಾ ಅದೆಷ್ಟು ದೊಡ್ಡದಾಗಿರುತ್ತಂದ್ರೆ, ಒಂದ್ ದಿವಸ ವಾಪಸ್ ತಿರುಗಿ ನೋಡಿದಾಗ ಮೈಲ್ಗಟ್ಲೆ ದೊಡ್ಡದಾಗ್ಬಿಟ್ಟಿರುತ್ತೆ. ವಾಪಸ್ ಬರಕ್ಕಾಗದೇ ಇಲ್ಲ. ಅದಿ ನೀನು ನಂಗೆ ಫ್ಲೈಟಲ್ಲಿ ಒಂದು ಮಾತು ಹೇಳಿದೆ, ಜ್ಞಾಪಕ ಇದೆಯಾ? ಮೈನ್ ಈಸ್ ದ ಮೋಸ್ಟ್ ಡಿಸ್ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಅಂತ. ನಾನು ಹೇಳ್ತೀನಿ ಕೇಳು ಆದಿ. ಪ್ರತಿಯೊಂದು ಡಿಸ್ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿಯಲ್ಲಿ ನಾವು ತುಂಬಾ ಪ್ರೀತಿಸಿದವರು ನಮ್ಮೊಟ್ಟಿಗೆ ಇನ್ನೂ ಇದ್ದಾರೆ ಅನ್ನೋ ಹಾಗಿದ್ರೆ, ತನು ಇಲ್ಲದೆ ಇರೋ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ನನಗೆ ಬೇಡ ಆದಿ, ಬೇಡ. ನಾವ್ ಯಾರನ್ನು ಪ್ರೀತಿಸ್ತೀವೋ ಅವ್ರು ಒಟ್ಟಿಗಿಲ್ದೇ ಇರೋ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಪ್ರಪಂಚದಲ್ಲಿ ಯಾವ ಲವರ್ಗೂ ಬೇಡ ಆದಿ. ಬಟ್ ನನಗೆ ನಿನ್ ಜೋಕ್ ತುಂಬಾ ಇಷ್ಟ ಆಯ್ತು ಅವಾಗ್ಲೇ. ಕುಡುಕರನ್ನ ಯಾರು ನಂಬಾರ್ದು ಅಂತ. ಯಾಕಂದ್ರೆ ನಾವು ನಮ್ಮ ಕಂಟ್ರೋಲ್ ಇರಲ್ಲ.
Hey.